ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ವಿಡಿಯೋದಾಗ ಯಾವುದೇ ತರ ಫರ್ಮೆಂಟೇಶನ್ ಮಾಡ್ದೇನೆ ಕೇವಲ 10 ನಿಮಿಷದಲ್ಲಿ ಮಾಡುವಂತ ದಿಢೀರ್ ದೋಸೆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇದು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬಹುದ್ರಿ ಅಥವಾ ಲಂಚಿಗೂ ಮಾಡ್ಕೋಬಹುದು ನೋಡ್ರಿ. ಬರೀ ಈಜಿ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಲ್ಲಿ ನೋಡ್ರಿ, 1-2 ಕಪ್ ಆಗೋಷ್ಟು ನಾನು ರವಾ ಹಾಕೊಂಡಿನ್ರಿ. ಇದಕ್ಕೆ ಏನ್ ಮಾಡೋಮ್ರಿ, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕಿ ನೆನ್ಸಿಡ್ಬೇಕಾಗತ್ರಿ. ರವಾನ ಒಂದ್ 5 ನಿಮಿಷ ನೆನ್ಸಿಟ್ರೆ ಸಾಕ್ರಿ. ಇವಾಗ ಏನ್ ಮಾಡೋಮ್ರಿ, ಲಿಡ್ ಕ್ಲೋಸ್ ಮಾಡಿ ಇದನ್ನ ಸೈಡಿಗೆ ಎತ್ತಿಡುಮಂತ್ರಿ. ಇವಾಗ ನೋಡ್ರಿ, ನಾನು ನೆಕ್ಸ್ಟ್ ಒಂದ್ ಬೌಲ್ದಾಗ ಸ್ವಲ್ಪ ಅವಲಕ್ಕಿ ನೆನ್ಸ್ಕೊಂಡಿನ್ರಿ. 1 ಕಪ್ ಆಗೋಷ್ಟು ಅವಲಕ್ಕಿ ರೀ. 2 ಕಪ್ ರವಾಕ 1 ಕಪ್ ಆಗೋಷ್ಟು ಅವಲಕ್ಕಿ ಕರೆಕ್ಟ್ ಆಗ್ತೈತಿ ನೋಡ್ರಿ. ಇವಾಗ ನೋಡ್ರಿ, ರವಾ ಅವಲಕ್ಕಿ ಎರಡು ನೆಂದವ್ರಿ. ನಾನು ಮಿಕ್ಸಿ ಜಾರ್ ಒಳಗ ರವಾ ಹಾಕೊಳತ್ತೀನ್ರಿ. ರವಾ ಮತ್ತ ಅವಲಕ್ಕಿ ಎರಡನ್ನು ಹಾಕೊಳತ್ತೀನಿ ನೋಡ್ರಿ. ಇದಕ್ಕೇನ್ ಜಾಸ್ತಿ ನೀರ್ ಬೇಕಾಗಲ್ರಿ. ಬೇಕಾದ್ರೆ ಒಂದ್ ಅರ್ಧ ಕಪ್ ಆಗೋಷ್ಟು ನೀರ್ ಹಾಕೋಬಹುದು ನೋಡ್ರಿ ಇಲ್ಲಿ. ಮತ್ತೆ ನಾನು ಒಂದ್ ಉಳ್ಳಾಗಡ್ಡಿ, 1 ಟೊಮ್ಯಾಟೊ ಹಾಕೊಂಡಿನ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಆಗೋಷ್ಟು ಮೊಸರು ಕೂಡ ಹಾಕೊಂಡಿನ್ರಿ. ಇದನ್ನೇನ್ ಮಾಡೋಮ್ರಿ, ಸಾಫ್ಟ್ ಆಗಿ ರುಬ್ಕೊಳ್ಳುಮಂತ್ರಿ. ನಾವು ದೋಸೆ ಹಿಟ್ಟು ಯಾವ ರೀತಿ ರುಬ್ಕೋತೇವಲ್ರಿ, ಸಾಫ್ಟ್ ಆಗಿ ಅದೇ ತರ ಇದನ್ನ ರುಬ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಒಂದ್ ಬೌಲ್ದಾಗ ಈ ಹಿಟ್ಟನ್ನ ತೆಗ್ಯಾತೀನಿ ನೋಡ್ರಿ. ಇವಾಗ ಇದಕ್ಕ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿನ್ರಿ. ಬೇಕಿಂಗ್ ಸೋಡಾ ಹಾಕೊಂಡು ಇದನ್ನ ಒಂದ್ ಸ್ವಲ್ಪ ಕಲ್ಸ್ಕೊಳ್ಳುಮಂತ್ರಿ, ಅಂದ್ರೆ ಮಿಕ್ಸ್ ಮಾಡ್ಕೊಳ್ಳುಮ್ರಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಈಗ ನೋಡ್ರಿ, ಹಿಟ್ಟು ಅನ್ನೋದು ರೆಡಿ ಆಗೈತ್ರಿ ನಮಗ. ಇವಾಗ ನಾವು ದೋಸೆ ಹಾಕೊಳ್ಳುಮಂತ್ರಿ. ದೋಸೆ ಹಾಕಕ್ಕ ತವಾ ಕೂಡ ಕಾದೈತ್ ನೋಡ್ರಿ. ಸ್ವಲ್ಪ ತವಾಕ್ ಎಣ್ಣೆ ಸವರ್ಕೋಬೇಕ್ರಿ. ಎಣ್ಣೆ ಹಚ್ಚೋದ್ರಿಂದ ತವಾಕ ದೋಸೆ ಅಂಟಂಗಿಲ್ರಿ. ಹಂಗಂತ ಹೇಳಿ ಮೊದಲು ಎಣ್ಣೆ ಹಚ್ಕೊಂಡು ಆಮೇಲೆ ಸ್ವಲ್ಪ ನೀರ್ ಚಿಮ್ಸ್ಕೊಂಡು ಒರ್ಸ್ಕೋಬೇಕು ನೋಡ್ರಿ. ಇವಾಗ ಏನ್ ರೆಡಿ ಮಾಡ್ಕೊಂಡು ಅಲ್ರಿ ಹಿಟ್ಟು, ಅದನ್ನ ಹಾಕೊಳತ್ತೀನಿ ನೋಡ್ರಿ. ಇದನ್ನೇನ್ ಜಾಸ್ತಿ ತೆಳು ಏನ್ ಮಾಡೋದೇನ್ ಬ್ಯಾಡ್ರಿ. ಯಾಕಂದ್ರೆ ಸ್ವಲ್ಪ ದಪ್ಪ ಇತ್ತಂದ್ರನೆ ಸಾಫ್ಟ್ ಆಗಿ ಬಾಯಾಗಿಟ್ರೆ ಸಾಕ್ರಿ, ಬೆಣ್ಣಿ ತರ ಕರ್ಗುವಂತ ದೋಸೆ ರೆಡಿ ಆಗ್ತೈತ್ ನೋಡ್ರಿ. ನೀವ್ ನೋಡ್ತಾ ಇರ್ಬೋದ್ರಿ ಎಷ್ಟ್ ಶೈನಿಂಗ್ ಬಂದೈತ್ ಅಂತ ಹೇಳಿ. ಇದನ್ನ ಎರಡು ಸೈಡ್ ಚಂದಾಗೆ ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ. ನೀವು ಬೆಳಿಗ್ಗೆ ಮಕ್ಳಿಗೆ ಬ್ರೇಕ್ಫಾಸ್ಟಿಗೂ ಕೊಡ್ಬೋದ್ರಿ, ಅಥವಾ ಮಧ್ಯಾಹ್ನ ಲಂಚ್ ಕೂಡ ಈ ತರ ದೋಸೆ ಮಾಡ್ಕೋಬಹುದು ನೋಡ್ರಿ. ಹೆಲ್ದಿ ಕೂಡ ಐತ್ರಿ ಇದು. ಈಗ ನೋಡ್ರಿ, ದೋಸೆ ಅನ್ನೋದು ಯಾವ ರೀತಿ ತೂತಾಗಿ ಬಂದೈತೆ ಅಂತ ಹೇಳಿ. ಇವಾಗ ಇದನ್ನ ಎರಡು ಸೈಡ್ ಬೇಯಿಸ್ಕೋಬೇಕಾಗತ್ ನೋಡ್ರಿ. ಒಂದ್ ಸೈಡ್ ಬೇಯಿಸಿದ್ರುನು ಬರ್ತೈತ್ರಿ, ಅಥವಾ ಎರಡು ಸೈಡ್ ಬೇಯಿಸಿದ್ರುನು ಬರ್ತೈತ್ರಿ. ನಾನಿಲ್ಲಿ ಎರಡು ಸೈಡ್ ಬೇಯಿಸಿ ತೋರ್ಸಾತೀನಿ ನೋಡ್ರಿ. ನೋಡ್ರಿ, ಸೂಪರ್ ಆಗಿರುವಂತ ದೋಸೆ ಕೂಡ ರೆಡಿ ಐತ್ ನೋಡ್ರಿ, ದಿಢೀರ್ ದೋಸೆ. ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗತ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇದೇ ರೀತಿ ಈಜಿ ರೆಸಿಪಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಅದೇ ರೀತಿ ಉಳಿದ ಹಿಟ್ಟಿನೆಲ್ಲ ದೋಸೆ ಹಾಕೊಳ್ಳುವಂತ್ರಿ. 1 ಕಪ್ ರವಾ, 1 ಕಪ್ ಆಗೋಷ್ಟು ಅವಲಕ್ಕಿ ಒಳಗ ಏನಿಲ್ಲ ಅಂದ್ರು 5ರಿಂದ 6 ದೋಸೆ ಮಾಡ್ಬೋದು ನೋಡ್ರಿ. ನೋಡ್ರಿ, ದೋಸೆ ಕೂಡ ರೆಡಿ ಆದವ್ರಿ. ನೋಡ್ತಾ ಇರ್ಬೋದ್ರಿ, ಎಲ್ಲ ಸೇಮ್ ಎಷ್ಟ್ ಮಸ್ತಾಗೆ ಕಲರ್ ಬಂದವ್ರಿ. ಅದೇ ರೀತಿ ಸಾಫ್ಟ್ ಕೂಡ ಆದವ್ರಿ ದೋಸೆ. ಇವಾಗ ರೆಡಿ ಐತ್ರಿ. ನಾವು ಸರ್ವಿಂಗ್ ಪ್ಲೇಟ್ ಮಾಡ್ಕೊಳ್ಳುಮಂತ್ರಿ. ಈ ದೋಸೆಕ ನೀವು ಸಾಂಬಾರ್ ಅಲ್ಲಿ ಅಥವಾ ತೆಂಗಿನಕಾಯಿ ಚಟ್ನಿ ಅಲ್ಲಿ, ಕೆಂಪು ಚಟ್ನಿ ಅಲ್ಲಿ ಸರ್ವ್ ಮಾಡ್ಕೋಬಹುದು ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.